Hello, my dear friends and my dear students. Welcome to our YouTube channel, Civil with Sudhir. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದರೆ PWD AEE ಎಕ್ಸಾಮ್ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಹಾಲ್ ಟಿಕೆಟ್ ಬಂದಿದೆ. ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಏನಾಗ್ತಿದೆ ಅಂತಂದರೆ ಈ ಕ್ವಾಲಿಫೈಯಿಂಗ್ ಪೇಪರ್ ಏನಿದೆ, ರೈಟ್? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ವಾಲಿಫೈಯಿಂಗ್ ಪೇಪರ್ ಕೊಟ್ಟಿದ್ದಾರೆ AEE. ಅದರ ಬಗ್ಗೆ ನಾನು ಜಾಸ್ತಿ ಹೇಳೋದೇ ಬೇಕಾಗಿಲ್ಲ. ಸೊ ಈ AEEಯಲ್ಲಿ ಎರಡು ಕ್ವಾಲಿಫೈಯಿಂಗ್ ಪೇಪರ್ ಇದೆ, ಒಂದು ಇಂಗ್ಲೀಷ್ ಇದೆ, ಒಂದು ಕನ್ನಡ ಇದೆ, ಕರೆಕ್ಟಾ? ಸೊ ಎರಡೂ ಏನಂತಂದರೆ ನೀವು 30% ತೆಗಿಬೇಕು. ಟೋಟಲ್ ಆಗಿ ನಿಮ್ಮದು ಏನಂತಂದರೆ 35% ಇರಬೇಕು ಅಂತ ಅವ್ರು ಹೇಳಿರೋದು, ರೈಟ್? ಅಂದರೆ 200, ಇದು 100 ಮಾರ್ಕ್ಸು, ಇದು 100 ಮಾರ್ಕ್ಸ್ ಇದೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. 100 ಮಾರ್ಕ್ಸ್ ಅಂದರೆ 200 ಆಗುತ್ತೆ. ಸೊ ಟೋಟಲ್ ನೀವು ಎರಡೂ ಕಂಬೈಂಡ್ ಆಗಿ 70 ತೆಗಿಬೇಕು. ಬಟ್ ಮಿನಿಮಮ್ ಇದರಲ್ಲಿ 30% ತೆಗಿಬೇಕು, ಆಯ್ತಾ? ಇದರಲ್ಲೂ 30% ತೆಗಿಬೇಕು. ಬಟ್ ಓವರ್ ಆಲ್ ನಿಮ್ಮದು 35% ಆಗಬೇಕು. ಯಾವುದಾದ್ರೂ ಒಂದರಲ್ಲಿ ನೀವೇನಂತಂದರೆ ಜಾಸ್ತಿ ಸ್ವಲ್ಪ ಮಾರ್ಕ್ಸ್ ತೆಗಿಬೇಕು ಅಂತ ಅವ್ರು ಹೇಳಿದ್ರು. ಇದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಅದನ್ನು ನೀವು ಕ್ಲಿಯರ್ ಆಗಿ ಕನ್ಫರ್ಮ್ ಆಗಿ ನೋಡ್ಕೋಬೋದು, ಸರಿನಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಇಂಗ್ಲೀಷ್ ಮತ್ತು ಕನ್ನಡ, ಕಂಪಲ್ಸರಿ ಇಂಗ್ಲೀಷು ಕಂಪಲ್ಸರಿ ಕನ್ನಡನ ನಾವು ಯಾವ ಥರ ಏನಂತಂದರೆ ಪ್ರಿಪೇರ್ ಆಗ್ಬೋದು 2-3 ದಿವಸದಲ್ಲಿ. ಟೈಮ್ ತುಂಬ ಕಮ್ಮಿ ಇದೆ, ಅದಕ್ಕೆ ಅಷ್ಟೊಂದು ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಆರಾಮಾಗಿ ಈ ಒಂದು 2 ಪೇಪರ್ನ ನಾವು ಓದ್ಬೋದು. ಈಗ ಕನ್ನಡ ಅಂತೂ ಎಲ್ಲರಿಗೆ ಆಲ್ಮೋಸ್ಟ್ ಆಲ್ ನಾವು ಕನ್ನಡ ಸ್ಟೂಡೆಂಟ್ ಇರ್ತಾರೆ, ಯಾರಿಲ್ಲ ಅವ್ರಿಗೂ ಹೇಳ್ಕೊಡ್ತೀನಿ, ಏನು ತೊಂದರೆ ಇಲ್ಲ, ರೈಟ್? ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಇಂಗ್ಲೀಷ್ ಪೇಪರ್ ಯಾವ್ದು ಲೆವೆಲ್ ಇರುತ್ತೆ ಅಂತ ಅವರು ಇಲ್ಲೇ ಕೊಟ್ಟಿದ್ದಾರೆ, SSLC ಲೆವೆಲ್ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಏನೇನು ಕೊಡ್ತಾರೆ ಅದರಲ್ಲಿ? ಕಂಪ್ರೆನ್ಷನ್ ಆಫ್ ಗಿವನ್ ಪ್ಯಾಸೇಜ್, ಒಂದು ಪ್ಯಾಸೇಜ್ ಕೊಡ್ತಾರೆ, ಅದ್ರ ಬಗ್ಗೆ ನಾವು ಬರೆಯೋದಿರುತ್ತೆ. ಪ್ರಿಸೈಸ್ ರೈಟಿಂಗ್ ಇರುತ್ತೆ, ರೈಟ್? ಆಮೇಲೆ ಯೂಸೇಜ್, ವರ್ಡ್ ಯೂಸೇಜ್ ಇರುತ್ತೆ, ಈಕ್ವಲ್ ವರ್ಡ್ಸ್, ಅಪೋಸಿಟ್ ವರ್ಡ್ಸ್, ಇದ್ರ ಬಗ್ಗೆ ಕೊಡ್ತಾರೆ. ವೊಕ್ಯಾಬ್ಲರಿ ಇರುತ್ತೆ, ಆಯ್ತಾ? ಸ್ವಲ್ಪ ಗ್ರಾಮರು ಕೊಡ್ತಾರೆ. ಆಮೇಲೆ ಒಂದು ಶಾರ್ಟ್ ಎಸ್ಸೆ ಇರುತ್ತೆ, ರೈಟ್? ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸರ್ ಈಗ ಕಂಪ್ರೆಷನ್ ಅಂತ ಹೇಳ್ತಾ ಇದ್ದೀರಾ, ಪ್ರಿಸೈಸ್ ರೈಟಿಂಗ್ ಹೇಳ್ತಾ ಇದ್ದೀರಾ ಸರ್, ಯೂಸೇಜ್ ಹೇಳ್ತಾ ಇದ್ದೀರಾ, ವೊಕ್ಯಾಬ್ಲರಿ ಹೇಳ್ತಾ ಇದ್ದೀರಾ, ಶಾರ್ಟ್ ಎಸ್ಸೆ ಹೇಳ್ತಾರೆ. ಒಂದು ಎಕ್ಸಾಂಪಲ್ ತಗೊಂಡು ತೋರಿಸಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ KPS ಇದ್ದು, ಆಯಿತಾ? ಯಾವುದೋ ಒಂದು ಬೇರೆ ಡಿಪಾರ್ಟ್ಮೆಂಟ್ ಮಾಡಿರೋದು, ನಾನು ನಿಮಗೆ ಅದ್ರದ್ದು ಯಾವ ಥರ ಬರ್ಬೋದು ಅಂತ ತೋರಿಸ್ಕೊಡ್ತೀನಿ, ರೈಟ್? ಸೊ ಸೇಮು ಕನ್ನಡದಲ್ಲೂ ನೋಡ್ಬೋದು ನೀವು. ಕನ್ನಡ ಪೇಪರು ಏನಂತಂದರೆ 100 ಮಾರ್ಕ್ಸ್ ಇದೆ, ರೈಟ್? ಆಮೇಲೆ ಅದು ಬಂದುಬಿಟ್ಟು ಅದರಲ್ಲೂ ಸೇಮು ಎಲ್ಲ ಟಾಪಿಕ್ನ ಸೇಮೇ ಕೊಟ್ಟಿದ್ದಾರೆ, ಆಯಿತಾ? ಏನು ಚೇಂಜ್ ಇಲ್ಲ, ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ. ಮೇಲ್ಗಡೆ ಇರೋದು ಕೆಳಗಡೆ ಕಾಪಿ ಪೇಸ್ಟ್ ಮಾಡಿದ್ದಾರೆ, ರೈಟ್? ಸೊ ಈಗ ತುಂಬ ಜನಕ್ಕೆ ಜನರಲ್ ನಾಲೆಜ್ ಬಗ್ಗೆನೂ ಕನ್ಫ್ಯೂಷನ್ಸ್ ಇದೆ. ಸರ್ ಏನಾದ್ರು GK, ಡಿಸ್ಕ್ರಿಪ್ಟಿವ್, MCQ ತುಂಬ ಸಿಂಪಲ್ ಆಗಿರುತ್ತೆ, ರೈಟ್? ಅವರು ಕೊಟ್ಟಿರೋದೇನು ಅಂತಂದರೆ, ಅವ್ರು ಹೇಳ್ತಾ ಇರೋದು ಅದೇ ಡಿಸ್ಕ್ರಿಪ್ಟಿವ್ ಅಂತ ಮೊದಲಿಂದ ಹೇಳ್ತಾ ಇದ್ರು. ಸೊ ಅದೇನ ಫಾಲೋ ಮಾಡ್ತಾ ಇದ್ದಾರೆ. ಈಗ ಅದು ಕ್ವಶನ್ ಯಾವ ಥರ ಬರುತ್ತೆ, ಅದು ತುಂಬ ಡಿಫಿಕಲ್ಟ್ ಇದೆ ಹೇಳೋದು ಅಂತಂದರೆ, ಫಸ್ಟ್ ಟೈಮ್ ಅವರು ಕಂಡಕ್ಟ್ ಮಾಡ್ತಾ ಇರೋದಲ್ಲ, ಯಾಕೆಂದರೆ ಟೆಕ್ನಿಕಲ್ ಆಗಿ ಯಾವತ್ತೂ ಡಿಸ್ಕ್ರಿಪ್ಟಿವ್ ಮಾಡಿಲ್ಲ, ರೈಟ್? ಸೊ ಬನ್ನಿ ನಾವು ಈಗ ಈ ಸಿಲೆಬಸ್ನ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ನೋಡೋಣ ಅಂತ ನಾವು ನೋಡೋಣ, ರೈಟ್? ಈಗ ನಿಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ನೋಡಿ, ಕ್ವಾಲಿಫೈಯಿಂಗ್ ಪೇಪರ್ಸ್ ಇದೆ, ಕನ್ನಡ ಮತ್ತು ಇಂಗ್ಲೀಷು 100 ಮಾರ್ಕ್ಸು, ರೈಟ್? ಸೊ ಇದು ಜನರಲ್ ನಾಲೆಜು, ಇದನ್ನು 100 ಮಾರ್ಕ್ಸು, 1.5 ಅವರ್ ಟೈಮ್ ಇದೆ. ನಿಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ಪೇಪರ್ 2, 3, 4, 5 ಏನಂತಂದರೆ ಟೆಕ್ನಿಕಲ್ ಪೇಪರ್ ಇದೆ, ರೈಟ್? ಸೊ ಇದ್ರ ಬಗ್ಗೆ ನೋಡಿ, ಇಲ್ಲಿ ಎಲ್ಲ ಡೀಟೇಲ್ಸ್ ನಾನು ಕೊಟ್ಟು ಆಲ್ರೆಡಿ ಹೇಳಿದ್ದಾರೆ, ನಾನು ಹೇಳಿದ್ದೀನಿ ನೋಡಿ. 30% ಇನ್ ಈಚ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಕ್ವಾಲಿಫೈಯಿಂಗ್ ಇನ್ ದಿಸ್ ಪೇಪರ್ ಮಿನಿಮಮ್ 30% ಇನ್ ಈಚ್ ಪೇಪರ್ ಆ್ಯಂಡ್ 35 ಅಗ್ರಿಗೇಟ್ ಇಸ್ ಪ್ರಿಸ್ಕ್ರೈಬ್. ಅಂದರೆ ನೀವು ಬರೀ 30 ಮಾರ್ಕ್ಸ್ ಎರಡರಲ್ಲಿ, ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ತೊಗೊಂಡ್ರು ನಡೆಯೋಲ್ಲ. ಇವು ಎರಡರಲ್ಲೂ 30 ತೊಗೋಬೇಕು. ಮತ್ತು ಓವರಾಲು ನಿಮ್ದು ಏನಂತಂದರೆ 70 ಮಾರ್ಕ್ಸ್ ಆಗಬೇಕು, ಗೊತ್ತಾಯ್ತಾ? 35% ಅಂದರೆ 200 70 ಮಾರ್ಕ್ಸ್ ಆಗುತ್ತೆ. ಎರಡೂ ಆ್ಯಡಪ್ ಮಾಡಿದಾಗ 70 ಮಾರ್ಕ್ಸ್ ಆಗಬೇಕು. ಬರೀ 30 ತೊಗೊಂಡ್ರು ನೀವು ಕ್ವಾಲಿಫೈ ಅಲ್ಲ, ಗೊತ್ತಾಯ್ತಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಅದಕ್ಕೆ ತೋರಿಸ್ದೆ ನಿಮಗೆ. ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ತೋರಿಸ್ದೆ. ಈಗ ಕಂಪಲ್ಸರಿ ಕನ್ನಡ ಪೇಪರ್ ಯಾವ ಥರ ಇರ್ಬೋದು ಅದ್ರ ಬಗ್ಗೆ ನೀವು ಒಂದು ಐಡಿಯಾ ಕೊಡ್ತೀನಿ. ಏನಂದರೆ ನೀವು ಫಸ್ಟಿಂದ ನೋಡ್ಕೋಬೋದು, ಆಯಿತಾ? ಇವೆಲ್ಲನೂ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ, ರೈಟ್? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ನಾನು ಆಲ್ರೆಡಿನೂ ಹಾಕಿದ್ದೀನಿ. ಸ್ವಲ್ಪ ಜನಕ್ಕೆ ನಾನು ಶೇರ್ ಮಾಡಿದ್ರೂ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಾನು ಏನಂತಾರೆ ವಿಡಿಯೋ ಮಾಡ್ತಾ ಇರೋದು. ಈಗ ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಕಂಪಲ್ಸರಿ ಕನ್ನಡ ಪೇಪರ್ ಅಂತ ಇದೆ, ರೈಟ್? ಇದು 2017ರಲ್ಲಿ ಆಗಿರೋದು, ರೈಟ್? 2024ರಲ್ಲಿ ಆಗಿರೋದು ನನಗೆ ಸಿಕ್ಕಿಲ್ಲ, ಯಾಕೆಂದರೆ ನಾನು ಕ್ಲಿಯರ್ ಮಾಡಿದ್ದೀನಿ ಕನ್ನಡ ಪೇಪರು. ಸೊ ಇದು ನೋಡಿದ್ರೆ ಸೇಮ್, ಆಲ್ಮೋಸ್ಟ್ ಸೇಮ್ ಇದೆ, ಆಯಿತಾ? ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಕನ್ನಡದಲ್ಲಿ. ಇಲ್ಲಿ ಫಸ್ಟ್ ನೋಡಿ, 10 ಮಾರ್ಕ್ಸ್ಗೆ ಏನು ಕೊಟ್ಟಿದ್ದಾರೆ ಇದೆ ಅಂತಂದರೆ, ಗಾದೆಗಳನ್ನು 2 ಅರ್ಥ ಸ್ವಾರಸ್ಯವನ್ನು ವಿವರಿಸಬೇಕಂತ ಕೊಟ್ಟಿದ್ದಾರೆ. ಅಂದರೆ ಈಗ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಹುಟ್ಟು, ಗುಣ, ಸುಟ್ಟರು, ಹೋಗೋದು. ಇದನ್ನು ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು,
ಆಯ್ತಾ. ಇದನ್ನು ವಿವರಿಸ್ಬೇಕು ನಾವು ಕನ್ನಡದಲ್ಲಿ, ಆಯ್ತಾ. ಅದ್ರ ಬಗ್ಗೆ ಏನಾದ್ರು ಒಂದು 4-5 ಲೈನಲ್ಲಿ ಇದೇ ಸ್ಪೇಸ್ ಅಲ್ಲಿ ನಾವು ಬರಿಬೇಕು, ಆಯ್ತಾ. ಈ ಸ್ಪೇಸ್ ಗಿಂತ ಜಾಸ್ತಿ ಸ್ಪೇಸ್ ಇಲ್ಲ, ಆ ಒಂದು ಜಾಗದಲ್ಲಿ ಬರಿಬೇಕು. ನೋಡಿ, ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ, ಈ ತರ ಕೊಡ್ತಾರೆ ಗಾದೆ. ಅದನ್ನ ನಾವು ವಿವರಿಸಬೇಕು ನಮ್ಮ ಒಂದು ಭಾಷೆಯಲ್ಲಿ, ಕನ್ನಡದಲ್ಲಿ ನಾವು ಅದನ್ನು ವಿವರಿಸಬೇಕು. ಇದ್ರದ್ದು ಈ ನಿಘಟ್ಟನ್ನ ನಾವು ಬಿಡಿಸಿ ಹೇಳಬೇಕು ಅಂತ ಅರ್ಥ, ಕರೆಕ್ಟಾ. ಉಂಡ ಮಾವು ತಿನ್ನು, ಹಸಿರು ಹಲಸು ತಿನ್ನು, ಈ ತರ. ಆಮೇಲೆ ಮಗಳು ನಾಯಿ ಕಚ್ಚೋದಿಲ್ಲ, ಇದಂತೂ ನಾವು ಮಾತಲ್ಲೇ ಹೇಳ್ತೀವಿ, ಅದನ್ನೇ ಎಕ್ಸ್ಪ್ಲೇನ್ ಮಾಡೋದು ಹೇಳ್ತಾರೆ, ಆಯ್ತಾ. ಈ ತರನು ಕೊಡ್ಬೋದು, 10 ಮಾರ್ಕ್ಸ್ ಇದೆ ಇದು, ಆಯ್ತಾ. ನೋಡಿ, ಇದೇ ತರ ಬರುತ್ತೆ ಅಂತ ತಿಳ್ಕೊಳ್ಕೋಬಹುದು, ಇದು ಎಕ್ಸ್ಪೆಕ್ಟೆಡ್, ಈ ತರ ಬರ್ಬೋದು ಅಂತ ನಾನು ಹೇಳ್ತಾ ಇರೋದು. ಬಿಕಾಸ್ ಇದು ಕಂಪಲ್ಸರಿ ಕನ್ನಡ ಪೇಪರು ಬೇರೆ ಡಿಪಾರ್ಟ್ಮೆಂಟ್ಗೂ ಅಥವಾ ಎಲ್ಲೋ KPSC ನಡೆಸಿರೋ ಎಕ್ಸಾಮೇ ಇದು, ಆಯ್ತಾ. ಇದು ನಡೆಸಿರೋದು KPSCನೇ, KA KA ಡಿಫ್ರೆಂಟ್. ಈಗ ನೋಡಿ, ಇಲ್ಲಿ ಕಾಗುಣಿತ ಅಕ್ಷರ ಬಗ್ಗೆ ಕೊಟ್ಟಿದ್ದಾರೆ, ತಪ್ಪು ಯಾವ್ಯಾವ್ದಿದೆ ಅದನ್ನ ಹುಡುಕ್ಬೇಕು ನಾವು. ವಾಸನು ಸಂಸ್ಕೃತದ ಪ್ರಸಿದ್ಧ ನಾಟಕ, ಈ ತರ ನೋಡಿ ಇಲ್ಲೆಲ್ಲ ತಪ್ಪಾಗಿದೆ. ಇದನ್ನ ನಾವು ಕರೆಕ್ಟ್ ಆಗಿ ಏನಂದ್ರೆ ಇಲ್ಲಿ ಬರಿಬೇಕು, ಗೊತ್ತಾಯ್ತಾ. ಈ ತರ ಬರೆದು ನಾವು ಅವರಿಗೆ ತೋರಿಸ್ಬೇಕು, ಇಲ್ಲಿ ಬರಿಬೇಕು. ಎಷ್ಟು ಬರಿಬೇಕು? 5, ಆಯ್ತಾ. ತಪ್ಪು ಓದಿದ್ದು ಬರೀ 5ರಿಂದ 2 ಅಂತ ಹೇಳಿದ್ದಾರೆ, ಆಯ್ತಾ. 10 ಮಾರ್ಕ್ಸ್ ಇದೆ ಅದಕ್ಕೆ, 5ರಿಂದ 5 ಕರೆಕ್ಟ್ ಆಗಿ 5 ಬರಿಬೇಕು ನಾವು, ಆಯ್ತಾ. ಇದು ಒಂದು 10 ಮಾರ್ಕ್ಸ್, 20 ಮಾರ್ಕ್ಸ್ ಆಯ್ತು. ಅದಾದ್ಮೇಲೆ 5 ಪದಗಳ ವಿರುದ್ಧಾರ್ಥಕ ಪದ ಬರಿಬೇಕು ನಾವು, ಇದೊಂದು 5 ಮಾರ್ಕ್ಸ್ ಇದೆ, ಗೊತ್ತಾಯ್ತಾ. ಜಯ, ಜಯಾರ್ಥ, ಅನರ್ಥ, ಸ್ಥಿರತೆ, ಉತ್ತರ, ಪ್ರಶ್ನೆ, ನಾಲಾಯಕು, ಆಯ್ತಾ. ಈ ತರ ನೋಡಿ, ವಿಫಲ, ಅಹಂಕಾರ, ಮೂರ್ತ, ಕೃಪೆ, ಈ ತರ ಒಂದು ವರ್ಡ್ಸ್ಗಳು ಕೊಡ್ತಾರೆ. ಅದ್ರದ್ದು ನಾವು ಏನ್ ಬರಿಬೇಕಾಗುತ್ತೆ? ಅದ್ರದ್ದು ನಾವು ವಿರುದ್ಧಾರ್ಥಕ ಪದ ಬರಿಬಹುದು. 5 ಕೊಡ್ಬೋದು, 10 ಕೊಡ್ಬೋದು, 20 ಕೊಡ್ಬೋದು, ಗೊತ್ತಿಲ್ಲ ಎಷ್ಟು ಕೊಡ್ತಾರೆ. ಡನ್, ಎಸ್. ಆಮೇಲೆ ಇಲ್ಲಿ ನೆಕ್ಸ್ಟ್ ನೋಡಿ, ಒಂದನ್ನು ಕುರಿತು 250ರಿಂದ 300 ಪದಗಳಲ್ಲಿ ಒಂದು ಪ್ರಬಂಧ ಬರೀರಿ ಅಂತ ಹೇಳ್ತಾರೆ. ಪ್ರಬಂಧ ತುಂಬಾ ಇಂಪಾರ್ಟೆಂಟ್. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಎಸ್ಸೆ ಅಂತ ಅಂತೀವಿ, ಕರೆಕ್ಟಾ. ಎಸ್ಸೆ ಅಂತ ಅಂತೀವಿ. 15 ಮಾರ್ಕ್ಸ್ ಕೊಟ್ಟಿದ್ದಾರೆ, ನಿಮ್ಗೆ 20 ಮಾರ್ಕ್ಸ್ ಕೊಡ್ಬೋದು. ಇಲ್ಲಿ 3 ಏನಂತ ಅಂದ್ರೆ ಟಾಪಿಕ್ ಕೊಟ್ಟಿದ್ದಾರೆ, 3 ವಿಷಯಗಳು ಕೊಟ್ಟಿದ್ದಾರೆ. ಅದು ಯಾವ್ಯಾವುದು? ಪ್ರಸ್ತುತ ಸಮಾಜಕ್ಕೆ ಬುದ್ಧನ ಚಿಂತನೆಗಳ ಅಗತ್ಯ, ಇದ್ರ ಬಗ್ಗೆ ಬರೀಬೇಕು. ಪರಿಸರ ಸಂರಕ್ಷಣೆಗೆ ನಾಗರಿಕನ ಪಾತ್ರ, ಅಂದ್ರೆ ನಿಮ್ಮ ಪಾತ್ರ ಏನಿದೆ, ಪರಿಸರ ನಾವು ಒಂದು ಸಂರಕ್ಷಣೆ ಮಾಡಬೇಕು. ಕನ್ನಡ ಭಾಷೆಯ ಸಾಹಿತ್ಯದ ಅನ್ಯೋನ್ಯತೆ, ಭಾಷೆ ಮತ್ತು ಸಾಹಿತ್ಯದ ಅನ್ಯೋನ್ಯತೆ, ಇವು ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡಬೇಕು. ಯಾವ್ದು ಸೆಲೆಕ್ಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಎ ಅಂತ ಸೆಲೆಕ್ಟ್ ಮಾಡಿದ್ರೆ ಇದು ಎ ಅಂತ ಹಾಕ್ತೀವಿ, ರೈಟ್. ಬಿ ಅಂತ ಮಾಡಿದ್ರೆ ಬಿ ಅಂತ ಹಾಕ್ಬೇಕು ಅಷ್ಟೇ. ಸೊ ಈ ಒಂದು ಸ್ಪೇಸ್ ಅಲ್ಲಿ ಅವ್ರು ಕೊಟ್ಟಿರೋದನ್ನ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ ನೋಡಿ. 250 ಅಂತ ಕೊಟ್ರೆ 250 ಅಕ್ಷರದಲ್ಲೇ ಬರಿಬೇಕು. ಇದಕ್ಕಿಂತ ಕಮ್ಮಿನೂ ಇರಬಾರ್ದು, ಇದಕ್ಕಿಂತ ಜಾಸ್ತಿನೂ ಆಗಂಗಿಲ್ಲ, ಗೊತ್ತಾಯ್ತಾ. ಇದನ್ನ ಅರ್ಥ ಮಾಡ್ಕೊಳ್ಳಿ, ರೈಟ್. ಇದೊಂದು 15 ಮಾರ್ಕ್ಸ್ ಕೊಡ್ಬೋದು. ಆಮೇಲೆ ಇದನ್ನ ಏನಂತಂದ್ರೆ 5 ಪದಗಳನ್ನ ಬಿಡಿಸಿ ಬರೆಯೋದು. ಕಾಲಿನ ಪ್ಲಸ್ ಅಡಿ, ಅಂಗಾಲು, ಈ ತರ. ಅರಮನೆ, ಅರ ಪ್ಲಸ್ ಮನೆ, ಅರಮನೆ. ಅಂಗೈ, ಅಂಗೈ ಪ್ಲಸ್ ಕೈ, ಅಂಗೈ, ಆಯ್ತಾ. ಹಿಮ್ಮಡಿ, ಆಯ್ತಾ. ಈ ತರ ಇದನ್ನ ಬಿಡಿಸಿ ಬರೆಯೋದು ಅಷ್ಟೇ. ಬಿಡಿಸಿ ಬರೆಯೋದು ಒಂದು 5 ಮಾರ್ಕ್ಸ್ ಕೊಡ್ತಾರೆ. ಇದು ಇಂಪಾರ್ಟೆಂಟ್ ಇದೆ ನೋಡಿ. 1/3 ಭಾಗಕ್ಕೆ ಸಂಕ್ಷಿಪ್ತವಾಗಿ ಗದ್ಯ ಭಾಗ, ಪ್ರಿಸೈಸ್ ರೈಟಿಂಗ್ ಅಂತ ನಾವು ಅನ್ಬೋದು, ಆಯ್ತಾ. ಇದನ್ನ ಕಮ್ಮಿ ಮಾಡಿ ಬರಿಬೇಕು. 10 ಮಾರ್ಕ್ಸ್ ಕೊಡ್ಬೋದು ಅಥವಾ 15 ಮಾರ್ಕ್ಸ್ ಕೊಡ್ಬೋದು. 1/3 ಭಾಗಕ್ಕೆ ಸಂಕ್ಷಿಪ್ತ ಬರೆಯಿರಿ ಅಂತ ಹೇಳ್ತಾರೆ 10 ಮಾರ್ಕ್ಸ್ಗೆ, ರೈಟ್. ಇಲ್ಲಿ ಕೆಳಗಡೆ ಸ್ಪೇಸ್ ಕೊಟ್ಟಿರ್ತಾರೆ, ಇಲ್ಲೇ ಏನೋ ಒಂದು ಸ್ಟೋರಿ ಟೈಪ್ ಕೊಟ್ಟಿರ್ತಾರೆ, ಅದನ್ನ ನೋಡ್ಬಿಟ್ಟು ಅದನ್ನ ನಾವು ಸಂಕ್ಷಿಪ್ತ ರೂಪದಲ್ಲಿ ಬರಿಬೇಕು, ಗೊತ್ತಾಯ್ತಾ. ನೆಕ್ಸ್ಟ್ ಪ್ರಯೋಗಿಸಿ ಅಂತ ಕೊಟ್ಟಿದ್ದಾರೆ. 5 ಏನಂತಂದ್ರೆ ಸ್ವಂತ ಇದರಲ್ಲಿ ನೀವು ಪ್ರಯೋಗಿಸಿ ಅಂತ ಅಂದ್ರೆ, ಈ ಕಳೆಗುಂದು ಅಂತ ಏನಿದೆ ನೋಡಿ, ಇದನ್ನ ವರ್ಡ್ ನಾವು ಯೂಸ್ ಮಾಡ್ಬಿಟ್ಟು ಒಂದು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕು ನೀವು, ಆಯ್ತಾ. ಅದರದ್ದು ಒಂದು ಅರ್ಥಪೂರ್ಣ ಯೂಸ್ ಹಂಗೆ. ಬಾಯಿ ಬಿಡು, ಆಯ್ತಾ. ಬಾಯಿ ಬಿಡು. ನಾನು KPSCಗೆ ಕ್ವಶನ್ ಕೇಳಿದೆ, ಅವ್ರು ಯಾವುದೇ ತರದ್ದು ಏನಂತಾರೆ ಬಾಯಿ ಬಿಡ್ತಾ ಇಲ್ಲ. ತುಂಬಾ ಯಾರು ಶಿಫ್ಟಲ್ಲಿ ಇರ್ತಾರೆ ನೋಡಿ, ಅವ್ರಿಗೆ ಹೇಳ್ತಾರೆ ಕಣ್ಣಿಡು. ನಾನು ಎಕ್ಸಾಮ್ ಸೆಂಟರಲ್ಲಿ ಕೂತ್ಕೊಂಡಿದ್ದೆ, ಎಕ್ಸಾಮ್ ಕೇಂದ್ರದಲ್ಲಿ ಕೂತ್ಕೊಂಡಿದ್ದೆ, ಅಕ್ಕಪಕ್ಕ ಎಲ್ಲರ ಮೇಲೆ ಕಣ್ಣಿಟ್ಟಿದ್ದೀನಿ, ಕಣ್ಣಿಡು, ಗೊತ್ತಾಯ್ತಾ. ಈ ತರ. ಕೈ ಮಾಡು, ನಾನು ರೋಡ್ ಮೇಲೆ ಹೋಗ್ತಾ ಇದ್ದೆ, ನಮ್ಮ ಗೆಳೆಯ ಸಿಕ್ಕಿದ್ದ, ಅವನ್ನ ಕೈ ಮಾಡಿ ನಿಲ್ಲಿಸಿದೆ, ಇದು 1 ಮಾರ್ಕ್. ಈ ತರ. ನಾಯಿ ಪಾಡು, ಆಯ್ತಾ. ತುಂಬಾ ಈ ತರ ವರ್ಡ್ಸ್ ಇರ್ತಾರೆ, ಅದನ್ನ ಕೊಟ್ಟಿರ್ತಾರೆ, ನೀವು ಯೂಸ್ ಮಾಡೋದು, ಗೊತ್ತಾಯ್ತಾ. ಆಮೇಲೆ ನೆಕ್ಸ್ಟ್ ಈಗ ನೋಡಿ, ಇದು ಲೆಟರ್ ರೈಟಿಂಗ್, ಆಯ್ತಾ. ಒಂದು ಏನಂತಂದ್ರೆ ಒಂದು ಪತ್ರ ಬರೆಯೋದಿರುತ್ತೆ, ನಿಮ್ಮ ಬಡಾವಣೆಯಲ್ಲಿ ಯಾವುದೊಂದು ಕೊಡ್ಬೋದು, ಆಯ್ತಾ. ಇದರಲ್ಲಿ ಸ್ಪೆಷಲ್ ಆಗಿ ಹೇಳ್ತೀನಿ, ಇದರಲ್ಲಿ ಯಾರು ನಿಮ್ಮ ಹೆಸರನ್ನ ನೋಂದಣಿನ ಯಾವತ್ತೂ ಯೂಸ್ ಮಾಡಕ್ ಹೋಗ್ಬೇಡಿ, ಗೊತ್ತಾಯ್ತಾ. ಈ ತರ ಇರ್ಬೋದು. ನೆಕ್ಸ್ಟ್ ಇನ್ನೊಂದೇನಿದೆ, ಗದ್ಯ ಭಾಗವನ್ನು ಓದಿ ಕೊನೆಯಲ್ಲಿ ಪ್ರಶ್ನೆ ಉತ್ತರಿಸೋದು. ಇದನ್ನ ಕಂಪ್ರೆನ್ಸಿವ್ ಅಂತ ಒಂದು ಕ್ವಶನ್ಸ್ ಒಳಗೆ ಏನೋ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಆನ್ಸರ್ಸ್ ಇಲ್ಲಿ ಇದ್ರೊಳಗಡೆ ಇರುತ್ತೆ. ಕ್ವಶನ್ಸ್ ನ ಕೇಳ್ತಾನೆ, ಅದನ್ನು ಓದ್ಬಿಟ್ಟು ಬರಿಬೇಕು, ಗೊತ್ತಾಯ್ತಾ. ಸೊ ಈ ತರ. ನೆಕ್ಸ್ಟ್ ಏನ್ ಕೊಡ್ಬೋದು,
ಇಂಗ್ಲೀಷಲ್ಲಿ ಕೊಟ್ಟಿರೋದನ್ನ ನಾವು ಕನ್ವರ್ಟ್ ಮಾಡಿಬಿಟ್ಟು ಕನ್ನಡದಲ್ಲಿ ಬರಿಬೇಕು. ಗೊತ್ತಾಯ್ತಾ? ಇದಕ್ಕೂ ನೋಡಿ ಒಳ್ಳೆಯದು, 15 ಮಾರ್ಕ್ಸ್ 10 ಮಾರ್ಕ್ಸ್ ಕೊಡ್ಬೋದು ಆಯ್ತಾ. ಸೇಮ್ ಇದೇ ತರ ಬರುತ್ತೆ ನಾನು ಅನ್ಸೋದು. ಯಾಕೆಂದ್ರೆ ನೋಡಿ 100 ಮಾರ್ಕ್ಸಿಗೆ ಪೇಪರ್ ಇದೆ ಅಂತಂದ್ರೆ 100 ಮಾರ್ಕ್ಸಿಗೆ ಬರೀ ಏನು ಒಂದು ಲೆಟರ್ ಒಂದು ಎಸ್ಸೆ ಇಷ್ಟೇ ಕೊಟ್ಬಿಟ್ಟು ಬಿಡೋದಿಲ್ಲ ಅವ್ರು. ಎಲ್ಲದರಲ್ಲೂ ಸ್ವಲ್ಪ 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 ಕೊಡ್ತಾರೆ. ಗ್ರಾಮರ್ ಕೊಡ್ತಾರೆ. ಇದರಲ್ಲಿ ಇನ್ನೂ ನಾನು ಗ್ರಾಮರೇ ಬಂದಿಲ್ಲ ಇದರಲ್ಲಿ ಆಯ್ತಾ. ಈಗ ಮೊನ್ನೆ ಏನಂತಂದ್ರೆ ಗ್ರಾಮರ್ ಆಡ್ ಮಾಡ್ತಾ ಇದ್ದಾರೆ. ತತ್ಸಮ ಬರುತ್ತೆ, ತದ್ಭವ ಬರುತ್ತೆ, ಗ್ರಾಮರ್ ಬರುತ್ತೆ, ಬೇರೆ ಬೇರೆದೆಲ್ಲ ಏನಂತಂದ್ರೆ ಸ್ವಲ್ಪ ಗ್ರಾಮರು ಕನ್ನಡದು ಬಂದೇ ಬರುತ್ತೆ. ರೈಟ್. ಸೊ ಇದು ಬಂದ್ಬಿಟ್ಟು ನೋಡಿ, ಇದು ಎಸ್ಸೆ ಯಾವ ತರ ಬರೆಯೋದು ಅದು ಇನ್ನೊಂದು ಪೇಪರ್ ಇದೆ ತೋರಿಸ್ತೀನಿ. ಈ ಪೇಪರ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಆಯ್ತಾ. ತಲೆ ಕಟ್ಸ್ಕೊಬೇಡಿ. ಕಂಪಲ್ಸರಿ ಪೇಪರ್ ಅಂತಿದೆ. ನೋಡಿ, ಯಾವ್ದಾದ್ರು ಒಂದು ಬಗ್ಗೆ 200 ಶಬ್ದಗಳಲ್ಲಿ ಒಂದು ಪ್ರಬಂಧ ಬರೀರಿ ಅಂತ ಹೇಳ್ತಾರೆ. ಧಾರ್ಮಿಕ ಭಯೋತ್ಪಾದನೆ, ಜಾಗತಿಕ ತಾಪಮಾನದ ಪರಿಣಾಮ, ಜಾತ್ಯತೀತ ಸವಾಲು, ಕಪ್ಪುಣ ಒಂದು ಜಾಗತಿಕ ಸಮಸ್ಯೆ. ಈ ತರ ಏನು ಈಗ ಇಂಪಾರ್ಟೆಂಟ್ ಎಸ್ಸೇಸ್ ಆಗೋ ಚಾನ್ಸಸ್ ಇದೆ. ಈಗ ಎನ್ವೈರನ್ಮೆಂಟ್ ಬಗ್ಗೆ ಇಶ್ಯೂಸ್ ನಡೀತಾ ಇದೆ ಆಯ್ತಾ. ಮೊನ್ನೆ ಒಲಿಂಪಿಕ್ಸ್ ಆಯ್ತು, ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಏನಾದ್ರು ಕೇಳ್ಬೋದು, ಡಿಪೆಂಡ್ಸ್ ಆಯ್ತಾ. ಸೊ ಈ ತರ ಇರುತ್ತೆ. ಇದು ಬಂದ್ಬಿಟ್ಟು ಕನ್ನಡ, ಕಂಪಲ್ಸರಿ ಕನ್ನಡ. ಈಗ ಸ್ವಲ್ಪ ಇಂಗ್ಲಿಷ್ ಮೇಲೂ ನೋಡೋಣ. ಇಂಗ್ಲಿಷ್ ತುಂಬಾ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಇದು ಒಂದು 2022ರಲ್ಲಿ, ಇದು 2022ರಲ್ಲಿ ಒಂದು KPSC ಕಂಡಕ್ಟ್ ಮಾಡಿರೋ ಎಕ್ಸಾಮು. ಇದನ್ನು 100 ಮಾರ್ಕ್ಸಿಗಿತ್ತು. ಬಟ್ ಇದು 2 ಅವರ್ಸ್ ಇದೆ, ನಮಗೆ 1.5 ಅವರ್ ಕೊಟ್ಟಿದ್ದಾರೆ. ರೈಟ್. ಅದೇ ತರ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ಸ್ ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಗ್ರಾಮರ್ ಇದೆ. ಇದರಲ್ಲಿ ಏನು ತುಂಬಾ ಸಿಂಪಲ್ ಆಗಿದೆ. ಸೊ ಇಲ್ಲಿ ಇದು ಕೊಟ್ಟಿದ್ದಾರೆ, ವೆನ್ ವಿ ರೀಚ್ ದ ರೈಲ್ವೆ ಸ್ಟೇಷನ್ ದ ಟ್ರೈನ್. ಇಲ್ಲಿ ಏನ್ ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ಸ್ ಯೂಸಿಂಗ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಈ ವರ್ಡ್ ಯೂಸ್ ಮಾಡ್ಬಿಟ್ಟು ಅದ್ರದ್ದು ಆಲ್ಟರ್ನೇಟ್ ನಾವು ಮಾಡಬೇಕು ಅಂತ ಹೇಳ್ತಾ ಇರೋದು ಆಯ್ತಾ. ಇದು ಒಂದು ಟೈಪ್, ಈ ಟೈಪ್ ಕೊಡ್ಬೋದು, ಒಂದು 5, 6, 10 ಮಾರ್ಕ್ಸ್ ಇದು. ಆಮೇಲೆ ಫಾಲೋವಿಂಗ್ ಸೆಂಟೆನ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್. ನೋಡಿ, ಇದು ವರ್ಬ್ ಆಯ್ತು, ಇದು ಪ್ರಿಪೊಸಿಷನ್ ಇದೆ. ರೈಟ್. ಇದನ್ನು ಏನಂತಂದ್ರೆ ಗ್ರಾಮರ್ ಇದೆ. ಇದನ್ನು ಗ್ರಾಮರ್ ಕೊಟ್ಟಿದ್ದಾರೆ. ಈ ವರ್ಡ್ ಅಲ್ಲಿ ಯಾವ್ದು ಯೂಸ್ ಮಾಡ್ಬೋದು ಅಂತ ಈ ತರದೇನು ಕೊಡೋದಿಲ್ಲ. ಈ ತರ ಎಲ್ಲ ನಿಮ್ಗೆ ಹೆಲ್ಪ್ ಮಾಡೋ ತರ ಅದೇನು ಕೊಡೋದಿಲ್ಲ. ಬಟ್ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡ್ತಾರೆ. ದ ಕಾರ್ ಫೆಲ್ ಇಂಟು ಆರ್ ಆಫ್ ಟು ದ ಬ್ರಿಡ್ಜ್. ಈ ತರ ನಾವು ಅದನ್ನ ನೋಡ್ಕೊಂಡ್ಬಿಟ್ಟು ಫಿಲ್ ಮಾಡ್ಬೇಕು. ಇದೊಂದು 5 ಮಾರ್ಕ್ಸ್ ಕೊಡ್ಬೋದು. ಗೊತ್ತಾಯ್ತಾ? ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂದ್ರೆ ಇದು ಓವೆಲ್ಸ್ ಬಗ್ಗೆ ಆಯ್ತಾ. ಈ ಎ ಅಂಡ್ ದ ಯೂಸ್ ಎಲ್ಲೆಲ್ಲಿ ಮಾಡ್ತೀರಾ ಅದ್ರ ಬಗ್ಗೆನೂ ಒಂದು 5-6 ಕ್ವಶನ್ ಕೊಟ್ಟಿದ್ದಾರೆ. ಅದನ್ನು ಮಾಡ್ಬೋದು. ಇಷ್ಟು ಸಿಂಪಲ್ ಇರುತ್ತೆ, ಟಫ್ ಇರುತ್ತೆ, ನನ್ಗೆ ಗೊತ್ತಿಲ್ಲ. ಬಟ್ ಈ ಟೈಪ್ ಬರ್ಬೋದು ಅಂತ ನಾನು ಹೇಳ್ತಾ ಇರೋದು. ಎಕ್ಸ್ಪೆಕ್ಟೆಡ್ ನಾನು ಹೇಳ್ತಾ ಇರೋದು ಆಯ್ತಾ. ಇದೇ ತರ ಬರುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು ಆಯ್ತಾ. ಫಾಲೋವಿಂಗ್ ಸೆಂಟೆನ್ಸ್ ರೀರೈಟ್ ದೆಮ್ ಆಫ್ಟರ್ ದ ಕರೆಕ್ಷನ್. ಏನಾದ್ರು ಕರೆಕ್ಷನ್ ಇತ್ತಂದ್ರೆ ಅದನ್ನ ರೀರೈಟ್ ಮಾಡಬೇಕು. ಏನು ಇಲ್ಲಿ ಬರೀ ಕ್ವಶನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಸ್ಪೇಸ್ ಕೊಡ್ತಾರೆ, ಬರಿಬೇಕು ನೀವು ಆಯ್ತಾ. ಈ ತರದೊಂದು 7-8 ಕ್ವಶನ್ ಕೊಡ್ಬೋದು. ಈ ತರದ್ದು ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡ್ಬೋದು ಆಯ್ತಾ. ಇಲ್ಲಿದೆ ನೋಡಿ, ಪ್ಯಾಸೇಜ್ ಕೊಟ್ಟಿದ್ದಾರೆ. ಆನ್ಸರ್ ದ ಕ್ವಶನ್ ಗಿವನ್ ಬಿಲೋ, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲೊಂದು ಟಾಪಿಕ್ ಕೊಟ್ಟಿದ್ದಾರೆ ರೈಟ್. ಅದನ್ನ ಓದ್ಬಿಟ್ಟು ಕೆಳಗಡೆ ಕ್ವಶನ್ಸ್ ಇರುತ್ತೆ, 5 ಕ್ವಶನ್ ಮಾಡಬೇಕು 5 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ 10 ಮಾರ್ಕ್ಸ್ ಕೊಡ್ಬೋದು ಆಯ್ತಾ. ತಿಳ್ಕೊಳ್ಳಿ. ನೆಕ್ಸ್ಟ್, ಪ್ರಿಸೈಸ್ ಫಾಲೋವಿಂಗ್ ಪ್ಯಾಸೇಜ್ ಇನ್ ಯುವರ್ ಓನ್ ವರ್ಡ್ಸ್, ಯೂಸ್ ದ ಸ್ಪೇಸ್ ಪ್ರೊವೈಡೆಡ್. ನೋಡಿ, ಪ್ರೆಸಿ ರೈಟಿಂಗ್ ಅಂತ ಅಂತೀವಲ್ಲ, ಶುಡ್ ನಾಟ್ ಎಕ್ಸೀಡ್ 100 ವರ್ಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್. ನಂಬರ್ ಆಫ್ ವರ್ಡ್ಸ್ ಯುವರ್ ಪ್ರಿಸೈಸ್ ಶುಡ್ ಬಿ ಕ್ಲಿಯರ್ಲಿ ಮೆನ್ಷನ್. ಸಜೆಸ್ಟ್ ಎ ಸೂಟಬಲ್ ಟೈಟಲ್ ಅಂಡ್ ರೈಟ್ ಇನ್ ದ ಸ್ಪೇಸ್ ಗಿವನ್. ನೋಡಿ, ಯಾವತ್ತು ಪ್ರೆಸಿ ರೈಟಿಂಗ್ ಮಾಡ್ತೀವಲ್ಲ, ಫಸ್ಟ್ ಯಾವತ್ತು ಟೈಟಲ್ ಹಾಕ್ಬೇಕು, ಟೈಟಲ್ ನ ಬರಿಬೇಕು. ಅದಾದ್ಮೇಲೆ ಅದ್ರದ್ದು ಮೇನ್ ಬಾಡಿ ಇರುತ್ತೆ, ಅದನ್ನ ಬರ್ಬಿಟ್ಟು ಕನ್ಕ್ಲೂಡ್ ಮಾಡ್ಬೇಕು ಆಯ್ತಾ. ನೋಡಿ, ಇಲ್ಲಿ ಇಷ್ಟೊಂದು ಕೊಟ್ಟಿದ್ದಾರೆ, ಕೆಳಗಡೆ ಸ್ಪೇಸ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ಓದ್ಬಿಟ್ಟು ಬರಿಬೇಕು ನಾವು ಆಯ್ತಾ. ಪ್ರೆಸಿ ರೈಟಿಂಗ್ ಇದು 10 ಮಾರ್ಕ್ಸ್ ಇರ್ಬೋದು ಅಂತ ಅನ್ಕೋತೀನಿ. ರೈಟ್. ಎಸ್, 15 ಮಾರ್ಕ್ಸ್ ಕೊಟ್ಟಿದ್ದಾರೆ, 15 ಮಾರ್ಕ್ಸ್ ಕೊಡ್ಬೋದು ಇದು. ಈಗ ನೋಡಿ, ಒಂದು 4-5 ಕರೆಕ್ಟ್ ಆಗಿ ಬಂದ್ರೆ ಮುಗಿದು, ನೀವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಎಲ್ಲ ಬರೆಯೋದು ಬೇಕಾಗಿಲ್ಲ ಇದರಲ್ಲಿ. ಆಮೇಲೆ ಇದ್ರಲ್ಲಿ ನೋಡಿ, ಲೆಟರ್ ರೈಟಿಂಗ್ ಇದೆ. ಲೆಟರ್ ರೈಟಿಂಗ್ಗೆ 15 ಮಾರ್ಕ್ಸ್ ಇದೆ ನಿಮಗೆ. ಫಾರ್ಮಲ್ ಇನ್ಫಾರ್ಮಲ್ ಎರಡು ಇರುತ್ತೆ, ಯಾವ್ದನ್ನು ನೋಡ್ಕೊಂಡು ಆರಾಮಾಗಿ ಎಲ್ಲ ಬರಿಬೋದು ನೀವು ಆಯ್ತಾ. 30 ಮಾರ್ಕ್ಸ್ ಅಂತೂ ನೀವು ಆರಾಮಾಗಿ ಒಂದು ಹಾಫ್ ಆನ್ ಅವರ್ ಅಲ್ಲೇ ತೆಗಿಬೋದು. ಲೆಟರ್ ರೈಟಿಂಗು ಎಸ್ಸೆ ಆಯ್ತಾ, ಪ್ರಿಸಿ ರೈಟಿಂಗ್ ಇದಿಷ್ಟು ನೋಡ್ಕೊಂಡ್ರು ಸಾಕು, ಬೇರೆದೇನು ನೋಡ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ 100 ವರ್ಡ್ಸ್ ಏನಂತಂದ್ರೆ ಫಾದರ್ಗೆ ಲೆಟರ್ ಬರೀರಿ ಅಂತ ಹೇಳ್ತಾ ಇರೋದು. ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗ್ ಹೆಲ್ಡ್ ಇನ್ ಯುವರ್ ಕಾಲೇಜ್ ಅದ್ರ ಬಗ್ಗೆ ಹೇಳ್ಬೇಕು. 2 ಅಡ್ರೆಸ್ ಏನ್ ಹಾಕ್ಬೇಕು ಅದನ್ನು ಕೊಟ್ಟಿದ್ದಾರೆ, ಫ್ರಮ್ ಅಡ್ರೆಸ್ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಇದನ್ನ ಎಲ್ಲ ಹಾಕಿದರೆ ನಿಮ್ಮನ್ನ ಮಾಲ್ ಪ್ರಾಕ್ಟೀಸ್ ಮಾಡ್ತಾರೆ. ಗೊತ್ತಾಯ್ತಾ? ತಿಳ್ಕೊಳ್ಳಿ. ನೀವು ಕಾಪಿ ಮಾಡ್ತಾ ಇದೀರ ಅಂತ ತಿಳ್ಕೊತಾರೆ, ಅವ್ರು ಮಾಲ್ ಪ್ರಾಕ್ಟೀಸ್ ಕೇಸ್ ಅಂತ ಹಾಕ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಆಯ್ತಾ. ದಯವಿಟ್ಟು ಆ ಥರ ಯಾರು ಮಾಡಕ್ ಹೋಗ್ಬೇಡಿ. ನಿಮ್ಮ ಹೆಸರು, ಮೊಬೈಲ್ ನಂಬರ್ ಹಾಕೋದು ಅಥವಾ ನಿಮ್ಮ ಅಡ್ರೆಸ್ ಹಾಕೋದು ಮಾಡಬೇಕು ರೈಟ್.
ಆಮೇಲೆ ಇನ್ ನೆಕ್ಸ್ಟ್ ಎಸ್ಸೆ ಆನ್ ದ ಫಾಲೋವಿಂಗ್ ಟಾಪಿಕ್ ಅಬೌಟ್ 300 ವರ್ಡ್ಸ್, ಇದನ್ನ ಒಂದು 15 ಮಾರ್ಕ್ಸ್ ಕೊಡ್ಬೋದು. ದ ಯೂತ್ ಅಂಡ್ ದ ಸೋಷಿಯಲ್ ಮೀಡಿಯಾ ನೋಡಿ, PSI ಎಕ್ಸಾಮ್ಗೆ ಏನು ಇರುತ್ತೆ ನೋಡಿ ಎಸ್ಸೆ, ಅಲ್ಲಿ ಏನೇನು ಟಾಪಿಕ್ ಇಂಪಾರ್ಟೆಂಟ್, ಈಗ ಮೊನ್ನೆ ಯಾವ್ದಾದ್ರು ಎಕ್ಸಾಮ್ ಆಗಿರೋದನ್ನ ಅದನ್ನ ನೋಡ್ಬಿಟ್ಟು ಅದನ್ನ ನಾವು ಏನಂತ ಪ್ರಿಪೇರ್ ಆಗ್ಬೋದು ಆಯ್ತಾ. ಇಲ್ಲ ಅಂದ್ರೆ ನಾನು ಇಂಪಾರ್ಟೆಂಟ್ ಎಸ್ಸೆ ಯಾವ್ದಿರುತ್ತೆ ಟಾಪಿಕ್ಸ್ನ ನಾನು ನಮ್ಮ ಟೆಲಿಗ್ರಾಮ್ಲಿ ಶೇರ್ ಮಾಡ್ತೀನಿ, ಅದ್ರ ಮೇಲೆ ನೀವು ಓದ್ಕೋಬಹುದು. ದೆನ್ ಸೆಂಟೆನ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಫ್ರಾಕ್ಷನಲ್ ವರ್ಬ್ಸ್ ಇದೆ ರೈಟ್, ಅದನ್ನ ಸೆಲೆಕ್ಟ್ ಮಾಡಾಕು, ಇದೊಂದು 5 ಮಾರ್ಕ್ಸ್ ಕೊಡ್ಬೋದು. ಈ ತರ ನೋಡಿ ತುಂಬಾ ಇದು ತುಂಬಾ ಎಲ್ಲಾನು ಕೊಟ್ಟಿದ್ದಾರೆ, ಇದ್ರಲ್ಲಿ ಗ್ರಾಮರ್ ಜಾಸ್ತಿ ಇದೆ. ನಿಮ್ಗೆ ಇದೇ ತರ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಇದರಲ್ಲಿ ಇದೇ ತರ ಒಂದು 50% ಬರ್ಬೋದು. ನಿಮ್ಗೊಂದು ಮಾಡೆಲ್ ಕ್ವಶನ್ ಪೇಪರ್ ತರ ಗೊತ್ತಾಗುತ್ತೆ ಯಾವ ತರ ಮಾಡಬೇಕು ಅಂತ. ಇಲ್ಲೇನಿದೆ, ಪ್ಯಾರಾಗ್ರಾಫ್ ಆಫ್ ರೈಟ್ ಎ ಪ್ಯಾರಾಗ್ರಾಫ್ ಆಫ್ ಅರೌಂಡ್ 50 ವರ್ಡ್ಸ್ ಯೂಸಿಂಗ್ ದ ಗಿವನ್ ಪ್ರೋವರ್ಬ್ಸ್. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್, ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಟ್, ಅದನ್ನ ಇದು ಯೂಸ್ ಮಾಡಿಬಿಟ್ಟು ನೀವು ಬರಿಬೇಕು ಅಂತ ಹೇಳ್ತಾ ಇರೋದು ರೈಟ್. ಸೊ ಈ ತರ ಒಂದು ಪೇಪರ್ನ ಈ ತರ ಕೊಡ್ಬೋದು ಅಂತ ನಾನು ಹೇಳ್ತಾ ಇರೋದು ರೈಟ್, ಇದೇ ತರ ಬರುತ್ತೆ ಅಂತಲ್ಲ ರೈಟ್. ಸೊ ಇದನ್ನ ನೋಡ್ಕೊಂಡ್ಬಿಟ್ಟು ನೀವು ಏನಂತಂದ್ರೆ ಪ್ರಿಪೇರ್ ಆಗಿ ಕ್ವಶನ್ ಪೇಪರ್ ನಾನು ಶೇರ್ ಮಾಡ್ತೀನಿ. ಅಂಡ್ ಯಾರ್ಯಾರಿಗೆ ವಿಡಿಯೋ ಚೆನ್ನಾಗಿ ಅನಿಸಿದೆ ದಯವಿಟ್ಟು ಇದರ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ, ಯಾರ್ಯಾರು EW ಬರಿತಾ ಇದ್ದಾರೆ. ಅಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ರೈಟ್, PWD ಇದು ಏನು ಕ್ವಶನ್ ಪೇಪರ್ ಯಾವ ತರ ಇಲ್ಲಿದೆ ರೈಟ್. ಒಂದು ನಿಮಿಷ ನಾನು ತೋರಿಸ್ತೀನಿ. ಈಗ ಇಲ್ಲಿ ನೋಡಿ, ಯಾರು ವಿಡಿಯೋ ಲಾಸ್ಟ್ ವರೆಗೆ ನೋಡಿದಾರ ಅವ್ರಿಗೆ ತುಂಬಾ ಪ್ಲಸ್ ಪಾಯಿಂಟ್ಸ್ ಇರಲ್ಲ. ಈಗ ಕನ್ನಡ ಮತ್ತೆ ಇಂಗ್ಲಿಷ್ ಬಗ್ಗೆ ಹೇಳಿದೆ, GKದು ನಾನು ಏನಂದ್ರೆ ಆದ್ರೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆಮೇಲೆ ಈ ಟೆಕ್ನಿಕಲ್ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4ದು ಏನಂತಂದ್ರೆ ಎಷ್ಟೈತಷ್ಟು ಬೇಗ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವಿದೆ ಈಚ್ ಪೇಪರ್ಸ್ ಅಲ್ಲಿ ಅದನ್ನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ರೈಟ್. ಸೊ ದಟ್ ನಿಮಗೆ ಒಂದು ಗೊತ್ತಾಗ್ಬೋದು ನೀವು ಯಾವ್ಯಾವುದು ಟಾಪಿಕ್ಸ್ನ ಓದಿದ್ದೀರಾ, ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ನೀವು ಪ್ರಿಪೇರ್ ಆಗ್ಬೋದು ರೈಟ್. ಸೊ ಹೋಪ್ಫುಲಿ ಈ ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ, ತಿಳ್ಕೊಂಡಿದ್ದೀರಾ ಅಂತ ಅಂತೀನಿ. ಆದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಬೇಕಂದ್ರೆ ಟೆಲಿಗ್ರಾಮಲ್ಲಿ ನೀವು ನಮಗೆ ಮೆಸೇಜ್ ಮಾಡ್ಬೋದು ರೈಟ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಜಾಯಿನ್ ಆಗಿ ರೈಟ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರ ಜೊತೆ ಮಾತಾಡೋಣ, ಸಿಗೋಣ ರೈಟ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.